Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ, ಈ ಯುಗಾದಿ ಹಬ್ಬ ನಿಮ್ ಜೀವನಕ್ಕೆ ಯಾವ ರೀತಿ ಬದಲಾವಣೆ ತರ್ತಾ ಇದೆ ನೋಡೋಣ. ಸೊ ಸಾಕಷ್ಟು ಆ, ಏರುಪೇರುಗಳು ತೋರಿಸ್ತಾ ಇದೆ. ಪರಾಭವ ಸಂವತ್ಸರ. ಸೊ ಏನಾಗುತ್ತೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ನಿಮ್ಗೇನು ಅನ್ವಯಿಸುತ್ತೋ ಅದನ್ನ ತಗೊಳ್ಳಿ, ಯಾವ್ದು ಅನ್ವಯಿಸೋದಿಲ್ಲೋ ಅದನ್ನ ಬಿಟ್ಬಿಡಿ. ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರುವಂತ ಸಾಧ್ಯತೆ ಇದೆ. ಸೊ ಬಹಳಷ್ಟು ಜನಕ್ಕೆ ಸಾಕಷ್ಟು ಕ್ಲಾರಿಟಿ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಮ್, ಗ್ರಹಣದ ನಂತರ ಏರುಪೇರು ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗ್ರಹಣ ಬಂದಾದ್ಮೇಲೆ ಒಂದಷ್ಟು ಅಂದ್ರೆ ಮುಂದೆ ಬರುವಂತ ಗ್ರಹಣ ಒಂದಷ್ಟು ಸಮಸ್ಯೆ ಮಾಡಬಹುದು. ಆಪಲ್ ಕಂಪ್ನಿಯ ಷೇರು ಮಾರ್ಕೆಟ್ ಇರಬಹುದು, ಅಥವಾ ಆಪಲ್ ಕಂಪ್ನಿನೇ ದ ಎಂಡ್ ಸ್ಟೇಜಿಗೆ ಆ ಥರದ್ದೇನೋ ಸಮಥಿಂಗ್ ವಿಶೇಷತೆಗಳು ಗೊತ್ತಾಗುತ್ತೆ, ಅಥವಾ ಆ ಥರದ್ದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ನಿಮ್ಮ ಪಾರ್ಟ್ನರ್ ಒಂದಾಗುವಂಥದ್ದು, ದೂರ ಆಗಿರೋರು ಒಂದಾಗುವಂಥದ್ದು, ರಿಯೂನಿಯನ್ ಎನರ್ಜಿ ಇದೆ. ಹಳೆ ಫ್ರೆಂಡ್ಸ್ ಅಥವಾ ಹಳೆ ಲವರ್ಸ್ ಅಥವಾ ಹಳೆ ಸ್ನೇಹಿತರು ಮತ್ತೆ ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ದೇಶ ಹೋಗಿ ಇನ್ನೊಂದು ದೇಶಕ್ಕೆ ಅಂಟಾಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸೊ ಇವಾಗ ಭೂಪಟದಲ್ಲಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ, ಅಥವಾ ಒಂದು ದೇಶ ಇನ್ನೊಂದು ದೇಶ ದೂರ ದೂರ ಇರುತ್ತಲ್ಲ, ಅದು ಹೋಗಿ ಒಂದಕ್ಕೋಗಿ ಇನ್ನೊಂದು ಅಂಟು ಹಾಕೊಳ್ಳುತ್ತೆ, ಆ ಥರದ್ದೇನೋ ಕಾಣಿಸ್ತಾ ಇದೆ. ಜೊತೆಗೆ ಪಕ್ಷಿಗಳಿಗೆ ಸ್ವಲ್ಪ ಹೆಚ್ಚಿನ ಸಮಸ್ಯೆ ಆಗತ್ತೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಗರುಡ ರಕ್ಷೆಯ ಅಗತ್ಯ ಇದೆ ಅಂತ ಹೇಳ್ತಾ ಇದೆ. ಸಮಥಿಂಗ್ ಏನೋ ಗರುಡ ದೇವರಿಗೆ ಸಂಬಂಧಪಟ್ಟಂಗೂ ಕೂಡ ಇದೆ. ಒಂಚೂರು ಚಂದ್ರ ಶಾಂತಿ ಮಾಡಿಸ್ಕೊಳ್ಬೇಕಾಗತ್ತೆ. ಮನಸ್ಸಿನ ಮೇಲೆ ಒಂದಷ್ಟು ಪ್ರಭಾವಗಳು ಬೀರುವಂತ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಒದಗಿಸಿ ಅನ್ನುವಂಥದ್ದು ಇದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ, ಗಂಡಬೇರುಂಡಗೆ ಸಂಬಂಧಪಟ್ಟಂಗೆ ಏನೋ ವಿಶೇಷವಾದಂತ ಮಾಹಿತಿನೋ ಮಾಲಿಕೆನೋ ಶುರು ಆಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಇಂಪಾರ್ಟೆಂಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಗೆ ಬರುತ್ತೆ, ಎಸ್ಪೆಷಲಿ ಕರ್ನಾಟಕ ಗೌರ್ಮೆಂಟಿಗೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ರಿಯೂನಿಯನ್ ಆಗುವಂಥದ್ದು, ದೂರ ದೂರ ಇರೋರೆಲ್ಲ ಹತ್ರ ಆಗುವಂತ ಸಾಧ್ಯತೆ ಇದೆ. ಯಾವುದೋ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ವಿಚಾರಗಳು ಕಾಣಿಸ್ಕೊಳ್ತಾ ಇದೆ. ಮ್ಯಾರೇಜ್ ಆಗಬಹುದು, ಎಂಗೇಜ್ಮೆಂಟ್ ಆಗಬಹುದು. ನಿಮ್ಮ ವಾಣಿಜ್ಯ ಬೆಳೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ, ನಾಟಿ ಔಷಧಿಗಳಿಗೆ ಸಂಬಂಧಪಟ್ಟಂಗೆ ಔಷಧೋಪಚಾರನ ರೆಡಿ ಮಾಡಿ ಇಟ್ಕೊಳ್ಳಿ, ಮುಂದುವರಿಸಿ ಅನ್ನುವಂಥದ್ದು ಇದೆ. ಔಷಧಿಗಳನ್ನ ಏನ್ ಕೊಡ್ತಾ ಇದ್ರಿ ಅದನ್ನ ಮುಂದುವರಿಸಿ ಅನ್ನುವಂಥದ್ದು ಇದೆ. ಯಾರ್ದೋ ಮೇಲೆ ಯಾರ್ದೋ ಶವದ ಮೇಲೆ ಯಾರೋ ಸವಾರಿ ಮಾಡ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ. ಅದು ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ಥರದ್ದು ಸಮಥಿಂಗ್ ಏನೋ ಎನರ್ಜಿ ಇದೆ. ಲೈಕ್ ಈಗ ಬಹಳಷ್ಟು ವಿಚಾರಗಳಲ್ಲಿ ವಿದೇಶದಲ್ಲಿ ಯುದ್ಧ ಭೀತಿ ಇರೋದ್ರಿಂದ ಹಾಗೆ ಕಾಣಿಸ್ತಾ ಇದೆ. ಮಕ್ಕಳನ್ನೆಲ್ಲ ತಗೊಂಡು ಪೇರೆಂಟ್ಸ್ ಓಡೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಆಮ್, ಒಂದಷ್ಟು ಬ್ಲಾಸ್ಟಸ್ ಬಾಂಬ್ಸ್, ಯುದ್ಧ ಭೀತಿ, ವಾರ್ ಫೀಲ್ಡ್ ಇನ್ ಎನರ್ಜಿ ಈ ಥರದ್ದು ಹೆಚ್ಚು ನೋಡಿ ನೋಡಿ ಇದಾಗ್ತಾ ಇರಬಹುದು. ಮತ್ತೆ ನೀವಿರುವಂತ ಪರಿಸರದಲ್ಲೇ ಈ ಪರಿಸ್ಥಿತಿ ಬರಬಹುದು, ಆ ಥರದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಆರ್ಥಿಕ ಅಭಿವೃದ್ಧಿ ಆಗತ್ತೆ, ಸ್ವಲ್ಪ ಏರುಪೇರು ಇದೆ. ಈ ವರ್ಷ ಕೋಪ ಜಾಸ್ತಿ, ಅವಮಾನ ಜಾಸ್ತಿ. ಒಂದಷ್ಟು ಇದು ರಾಶಿ ವೈಸ್ ಅಲ್ಲ, ಯಾರ್ಯಾರು ನೋಡ್ತಿದ್ದೀರೋ ಅಥವಾ ಯಾರು ಎನರ್ಜಿ ಪಿಕ್ ಆಗ್ತಿದ್ಯೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಅನ್ವಯಿಸ್ತಾ ಇದೆ ಅಥವಾ ನಿಮ್ಗೆ ಇದು ರೆಸೊನೇಟ್ ಆಗ್ತಿದೆ ಅಂದ್ರೆ ನಿಮ್ಗೆ ಫೈನಾನ್ಷಿಯಲಿ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಯಾರು ಕಣ್ಣಿನ ಆಪರೇಷನ್ ಮಾಡಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ತುಂಬಾ ಯಾರ್ದೋ ಮಾತು ಕೇಳ್ಕೊಂಡು ಒಂದಾಗ್ಬೇಕಾಗಿರೋರು ಪದೇ ಪದೇ ದೂರ ಆಗ್ತಾ ಇದ್ದಾರೆ. ಸೊ ಇದಕ್ಕೆ ಯಾರು ಅಡ್ಡಿ ಮಾಡ್ತಿದಾರೋ ಅವರಿಂದ ನಿಮ್ಮನ್ನ ನೀವು ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಋಷಿ ಪುತ್ರಿ ಅಂತ ಕೇಳಿಸ್ತಾ ಇದೆ. ಏನಿದು ಋಷಿ ಪುತ್ರಿ ನನಗೆ ಗೊತ್ತಿಲ್ಲ. ಸೊ ಸಮಥಿಂಗ್ ಸೋ ಮೆನಿ ಪಾಸ್ಟ್ ಲೈಫ್ ನಿಮ್ದು ಪಾಪಪ್ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಯಾರೋ ಜನನ ಮರಣ
ಚಕ್ರದಿಂದ ಮುಕ್ತಿ ಹೊಂದುತ್ತಾರೆ, ಪರಂಧಾಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೇಗೆ ಹೇಳೋದು ನನಗೆ ಗೊತ್ತಿಲ್ಲ. ಸೊ ಮೇ ಬಿ ಏಜ್ ಆಗಿರೋರು ಯಾರೋ ನೋಡ್ತಾ ಇರಬಹುದು, ಸಾಕಷ್ಟು ಸಾಧು ಸಂತರ ಎನರ್ಜಿಲಿ ಇದ್ದೀರಾ. ಸೊ ಖಂಡಿತವಾಗ್ಲೂ ಯಶಸ್ಸು ಇದೆ, ನೀವು ಅನ್ಕೊಂಡಿದ್ದಾಗತ್ತೆ ಅನ್ನುವಂಥದ್ದು ಇದೆ. ಬಟ್ ಅದು ಬರೋವರೆಗೂ ನಿಮಗೆ ಸಹಾಯ ಕೇಳ್ಕೊಂಬರೋರಿಗೆ, ನಿಮ್ಮ ಹತ್ರ ಮಾರ್ಗದರ್ಶನ ಕೇಳೋರಿಗೆ ಮಾರ್ಗದರ್ಶನ ಮಾಡ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಏನೋ ಇಂಪಾರ್ಟೆಂಟ್ ಮೆಸೇಜ್ ಬರೋದ್ರಲ್ಲಿ ಇದೆ, ಏನೋ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಏನೋ ಒಂದು ಈ ಫಜಲ್ಸ್ ತರ ಇರುತ್ತೆ ಅಲ್ಲ, ಅದನ್ನ ಸಾಲ್ವ್ ಮಾಡ್ಬೇಕಾಗಿರುತ್ತಲ್ಲ, ಆ ಥರದ್ದೇನೋ ಸಮಸ್ಯೆ, ಕಗ್ಗಂಟಿನ ಸಮಸ್ಯೆಗೆ ಸರಳ ಉಪಾಯಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಎನರ್ಜಿ ಎಂಡ್ ಆಗಿಲ್ಲ, ಎಂಡ್ ಆಗಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ, ಸೊ ಅದು ಆಗ್ಬೇಕು ಅಂತ ಅನ್ಕೊಂಡಾಗೆಲ್ಲ ಯಾರೋ ದುಷ್ಟರು ಅದಕ್ಕೆ ಸಹಾಯನ ಮಾಡ್ತಿದ್ದಾರೆ, ಆ ಕಾರಣಕ್ಕಾಗಿ ಅದು ಆಗ್ತಾ ಇಲ್ಲ. ಸೊ ಒಂದು ಪ್ರಾಪರ್ ವೇಲಿ ಅದಕ್ಕೆ ಅಂತ ಒಂದು ವಿಧಾನ ಇದೆ, ಅದಕ್ಕೆ ಒಂದು ದೈವ ಇದೆ. ಆ ದೈವದಲ್ಲಿ ಹೋಗಿ ಪ್ರಾರ್ಥನೆಯನ್ನ ಇಡಿ, ಖಂಡಿತವಾಗ್ಲೂ ಅದನ್ನ ಆ ದೈವ ನಷ್ಟ ಮಾಡುತ್ತೆ ಆ ದುಷ್ಟಶಕ್ತಿನ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆವಿ ಎನರ್ಜಿ ಇದೆ, ಸೊ ಹಾಗಾಗಿ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ. ಸೊ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಸೊ ಔಷಧೋಪಚಾರನ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜನರಿಗೆ ವಿವಾಹ ಭಾಗ್ಯ ಬರ್ತಾ ಇದೆ, ಸೊ ಸಾಕಷ್ಟು ಜನ ಮ್ಯಾರೇಜ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಪಾಪು ಬರ್ತಾ ಇದೆ, ಮತ್ತೆ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಥವಾ ನಿಮ್ಮ ಫ್ಯಾಮಿಲಿ ಏನ್ ಸ್ಮಾಲ್ ಫ್ಯಾಮಿಲಿ ಇತ್ತು ಅದು ಬಿಗ್ ಫ್ಯಾಮಿಲಿ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಡ್ರೀಮ್ ಗರ್ಲ್ಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಡ್ರೀಮ್ ಗರ್ಲಿಗೆ ನೀವು ಡ್ರೀಮ್ ಪರ್ಸನ್ ಅಷ್ಟೇ ಆಗಿದ್ದೀರಾ, ಸೊ ರಿಯಾಲಿಟಿಲಿ ಗೊತ್ತಿಲ್ದಿರ ಇರೋದ್ರಿಂದ ನೀವು ಯಾರು ಅಂತ. ಸೊ ಅವರಿಗೆ ಒಂದು ಗೆಸ್ ವರ್ಕ್ ಅಲ್ಲಿ ಹೇಳೋದಾದ್ರೆ, ಅವರಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಒಲವು ಮತ್ತೆ ಒಳ್ಳೆ ಅಭಿಪ್ರಾಯಗಳೇ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಲ್ಲಿ ಸ್ವಲ್ಪ ಮುನ್ಸ್ಕೊಂಡು ಫ್ಯಾಮಿಲಿ ಪರ್ಸನ್ ಬ್ರೇಕಪ್ ಮಾಡ್ಕೊಳ್ಳೋದು ಅಥವಾ ಡಿವೋರ್ಸ್ ತಗೊಳ್ಳುವ ಯೋಚನೆಯಲ್ಲಿ ಇದ್ದಾರೆ. ಸೊ ಯೋಚನೆ ಮಾಡಿ ನೋಡಿ, ಸೊ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿದ್ರೆ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸ್ಪೆಷಲ್ ಪರ್ಸನ್ ಬಂದು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮ್ಯಾರೇಜ್ ಎನರ್ಜಿ ಕೂಡ ಇದೆ. ಹೊಸ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗುತ್ತೆ. ಬಹಳಷ್ಟು ಜನಕ್ಕೆ ಎಲ್ಲವೂ ಪಾಸಿಟಿವ್ ಆಗೇ ಇದೆ. ಸೊ ಒಂದಷ್ಟು ಸಾಕು ಪ್ರಾಣಿಗಳನ್ನ ತಗೊಂಡ್ಬಂದು ಸಾಕ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳು ನಿಮ್ಮ ಮರೆವಿನ ಕಾರಣ ಮರ್ತು ಹೋಗ್ತಾ ಇರಬಹುದು, ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ನೆನಪು ಬರುವಂತ ಆಹಾರಗಳನ್ನ ತಿನ್ನಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವ್ಯವಹಾರನ ವ್ಯವಧಾನದಿಂದ ತಾಳ್ಮೆಯಿಂದ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಸರ್ಪದೋಷ ಕೇತು ದೋಷ ನಿವಾರಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಟ್ಟೆ ಬಿಸ್ನೆಸ್, ಕ್ಲಾತ್ ಬಿಸ್ನೆಸ್, ಯಾರೋ ಮೆನ್ಸ್ ಕ್ಲಾತ್ ಬಿಸ್ನೆಸ್ ಶುರು ಮಾಡ್ತೀರಾ ಅಂತ ಇದೆ ಇಲ್ಲಿ. ಸೊ ನಿಮ್ ಇಷ್ಟ ಮಾಡೋದಿದ್ರೆ ಮಾಡಿ. ಸದ್ಯಕ್ಕೆ ದೂರ ಪ್ರಯಾಣ ಹೊರಟಿರೋರಿಗೆ ಒಂದಷ್ಟು ಸಮಸ್ಯೆಗಳಾಗಬಹುದು, ಸ್ವಲ್ಪ ನೋಡ್ಕೊಂಡು ಪ್ರಯಾಣಕ್ಕೆ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಕಾಳಿಯ ಆರಾಧನೆನ ಯಾರು ಮಾಡ್ತಾ ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಪ್ರತಿಜ್ಞೆ, ನಿಮ್ಮ ಡೆಡಿಕೇಶನ್ ಎಲ್ಲವೂ ಕೂಡ ಬೆಲೆ ತೆರುತ್ತೆ. ನಿಮ್ಮ ಪ್ರಯತ್ನ, ನಿಮ್ಮ ಸಣ್ಣ ಪ್ರಯತ್ನ ಕೂಡ ದೊಡ್ಡ ಯಶಸ್ಸು ಕೊಡುತ್ತೆ ಮುಂದಿನ ದಿನಗಳಲ್ಲಿ. ನಿಮ್ಮ ಬಗ್ಗೆ ಇರುವಂತ ಆತಂಕಕಾರಿ ಭಾವನೆಗಳು ಅಂತ ನಿಮ್ಗೆ ಅನ್ನಿಸ್ಬಹುದು. ಯಾರೋ ನಿಮ್ ಬಗ್ಗೆ ಆತಂಕಕಾರಿ ಭಾವನೆ ಇಟ್ಕೊಂಡಿದ್ದಾರೆ ಅಂತ. ಬಟ್ ಅವರು ಆ ಥರ ಏನು ಇಟ್ಕೊಂಡಿಲ್ಲ. ನಿಮ್ಮ ಬಗ್ಗೆ ಒಂದು ಅಪರಿಮಿತವಾದ ಗೌರವ ಇದೆ. ಒಂದು ಉನ್ನತವಾದಂಥ ಗೌರವ ಇದೆ. ದೈವ ಸ್ಥಾನದಲ್ಲಿ ನೀವಿದ್ದೀರಾ. ಆದ್ರೆ ಎಲ್ಲೋ ನಿಮ್ಮ ತೇಜೋವಧೆ ಆಗೋದಕ್ಕೆ ಅಥವಾ ನಿಮ್ಗೆ ಅವಮಾನ ಆಗೋದಕ್ಕೆ ಅಥವಾ ಅವರಿಂದ ನಿಮ್ಗೆ ಯಾವುದೇ ಮನಸ್ಸಿಗೆ ನೋವಾಗಬಾರ್ದು ಅನ್ನುವಂಥ ಕಾರಣಕ್ಕೆ
ನೀವು ಇಷ್ಟಪಡುವಂಥವ್ರು ಅಥವಾ ಯಾರ ಬಗ್ಗೆ ನಿಮ್ಗೆ ಪ್ರಶ್ನೆ ಇದೆ, ಅವರು ನಿಮ್ಮ ಬಗ್ಗೆ ಯಾವುದೇ ಒಂದು ಉತ್ತರನ ಅಥವಾ ಮಾಹಿತಿನ ಅಥವಾ ನಿಮ್ಗೆ ಅವ್ರ ಬಗ್ಗೆ ಯಾವ ಭಾವನೆ ಇದೆ ಅಂತ ಯಾಕೆ ಗೊತ್ತಾಗಲ್ಲ ಅಂದ್ರೆ, ಅವ್ರನ್ನ ನಿಯಮಿತಗೊಳಿಸ್ಕೊಳ್ತಾರೆ, ಸೀಮಿತ ಮಾಡ್ಕೊಳ್ತಾರೆ. ಆ ಕಾರಣಕ್ಕೋಸ್ಕರ ದೈವದ ಒಂದು ಸ್ಥಾನನ ಅವರು ನಿಮ್ಗೆ ಕೊಟ್ಟಿದ್ದಾರೆ. ಬಟ್ ಅವರಿಗೆ ನಿಮ್ಮ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಮತ್ತೆ ನೆನಪುಗಳ ಕಾರಣದಿಂದ ನೆನಪು ಮತ್ತು ಮರುವಿನ ಅಂತರದಲ್ಲಿ ಅವರು ಬೇಗ ನಿಮ್ಮನ್ನ ಮರೆಯೋಕ್ಕೆ ಆ, ಪ್ರಯತ್ನ ಪಡೋಕ್ಕಿಂತ ಮುಂಚೆನೆ ಮರ್ತೋಗಿರ್ತಾರೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ತೊಂದರೆಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಮಹಾಲಕ್ಷ್ಮಿ ಈ ಶ್ರಾವಣದಲ್ಲಿ ನಿಮ್ಗೆ ಒಂದಷ್ಟು ಬದಲಾವಣೆಯನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಇಡೀ ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ತಯಾರಿ ನಡೀತಾ ಇದೆ. ತಯಾರಿ ಆಗಬೇಕು ದೇಶ ರಕ್ಷಣೆ, ಭಾಷೆ ರಕ್ಷಣೆಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಯುದ್ಧದ ಕಾರ್ಮೋಡಗಳು ಕರಗುತ್ತೆ, ಭಯ ಬೇಡ ಅನ್ನುವಂಥದ್ದು ಇದೆ. ಸೊ ಪ್ರಾಕೃತಿಕ ವಿಕೋಪಗಳಿಂದ ಒಂಚೂರು ಈ ವರ್ಷ ಏರುಪೇರು ಆಗಬಹುದು. ಬಟ್ ಆ ಥರ ಸಫರ್ ಮಾಡಕ್ಕೆ ಆಗಲ್ಲ ಅನ್ನುವಂಥದ್ದು ಏನೂ ಆಗೋದಿಲ್ಲ. ಬೆಟರ್ಮೆಂಟ್ ಇದೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಇದೆ. ಸೊ ಬೇರೆ ದೇಶಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬರೀ ಭಾರತದ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಒಂದಷ್ಟು ಉತ್ತರ ಭಾರತದ ಕಡೆ ಒಂದಷ್ಟು ಪ್ರವಾಹಗಳು ಹೆಚ್ಚಾಗುವಂಥದ್ದು, ತೊಂದರೆಗಳು ಹೆಚ್ಚಾಗುವಂಥದ್ದು ಇದೆ. ಸೊ ಒಂದಷ್ಟು ಮರಳುಗಾಡಲ್ಲೆಲ್ಲ ನದಿ ಹುಕ್ಕಿ ಸಮುದ್ರ ತರ ಹರಿಯುವಂಥದ್ದು ಕೂಡ ಇದೆ. ಕರ್ನಾಟಕದ ವಾಣಿಜ್ಯ ಮಳಿಗೆಗಳಲ್ಲಿ ಬೆಂಕಿ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಕಡತಗಳು ಅಥವಾ ಫೈಲ್ಸ್, ಡಾಕ್ಯುಮೆಂಟ್ ಎಲ್ಲ ಸುಟ್ಟು ಹೋಗುತ್ತೆ. ಏನ್ ಮಾಡ್ತಾರೋ ಅಧಿಕಾರಿಗಳು ಗೊತ್ತಿಲ್ಲ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ನಂಗೇನೋ ಇದು ನಂಗಿದ್ ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ ನಂಗೆ. ನಂಗಿಲ್ಲಿ ಬಂದಿದ್ರಿಂದ ಹೇಳ್ತಾ ಇದ್ದೀನಿ. ವಿಶ್ವಕರ್ಮ ಯೋಜನೆಯಡಿ ಆಗಿರುವಂತ ಸಾಕಷ್ಟು ಅವ್ಯವಹಾರಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಎಷ್ಟೊಂದ್ ಜನರಿಗೆ ಅದು ತಲುಪೇ ಇಲ್ಲ. ಸಾಕಷ್ಟು ಮೋಸ ನಡೆದಿದೆ. ಅದ್ರ ಬಗ್ಗೆ ಮಾಹಿತಿ ಮತ್ತೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ, ಅಯ್ಯಯ್ಯೋ ತನಿಖೆ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸರಿಯಾದ ರೀತಿಲಿ ಬದಲಾವಣೆನ ಮಾಡ್ಕೊಳ್ಳಿ. ಸರ್ಕಾರ ಬದಲಾಗುತ್ತಾ ಮೇಡಮ್ ಅಂತ ಯಾರೋ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಸೊ ಬದಲಾಗುವಂಥ ಎಲ್ಲ ಸೂಚನೆಗಳು ಇದೆ ಇಲ್ಲಿ. ಸೊ ಎಸ್, ಏರ್ಪೋರ್ಟಲ್ಲಿ ಸಾಕಷ್ಟು ಜಾಬ್ ಸಿಗುತ್ತೆ. ಸೊ ಯಾರು ನೋಡ್ತಿರೋರಿಗೂ ಕೂಡ ಏರ್ಪೋರ್ಟ್ ಜಾಬ್ ಬರುತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ಏರೋಪ್ಲೇನಿನ ಅವಘಡಗಳು ಆಗತ್ತೆ. ಸೊ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಸೇರ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಲಾಸ್ಟ್ ಆಗುವಂಥದ್ದು ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಚಿನ್ನ ಇಳಿದು ಮತ್ತೆ ಕೋಟ್ಯಾಂತರ ರೂಪಾಯಿ ಏರಿಕೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಕಮ್ಮಿ ಇದ್ದಾಗೆ ತಗೊಳ್ಳುವಂಥ ಇಚ್ಛೆ ಇರೋರು ತಗೊಳ್ಳಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರೋ ಹಾಗೆ ನೋಡ್ಕೊಳ್ಳಿ. ಬಿಸಿಲು ಜಾಸ್ತಿ ಇದೆ. ಪ್ರಾಣಿ ಪಕ್ಷಿಗಳಿಗೆ ನೀರು, ಆಹಾರನ ಒದಗಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವಿಟಿ ಮಾಡಿದ್ದಾರೆ. ನಿಮ್ಮ ಸಂಬಂಧಿಕರು ತಾಯಿ ಸ್ಥಾನದಲ್ಲಿ ಇರುವಂಥ ಅತ್ತಿಗೆಯರಿಂದ ನಿಮ್ಮ ಮೇಲೆ ಪ್ರಯೋಗಗಳು ಆಗಿದೆ ಅನ್ನುವಂಥದ್ದು ಇದೆ. ಅದು ನಿಮಗೂ ಗೊತ್ತಿದೆ. ಸೊ ಅವರಿಂದ ನಿಮ್ಗೆ ಒಂದಷ್ಟು ತೊಂದರೆಗಳು ಇನ್ನು ಮುಂದಕ್ಕೂ ಕೂಡ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರು ಏನೇ ತೊಂದರೆ ಮಾಡಿದ್ರು ಕೂಡ ನಿಮ್ಮ ಒಂದು ಸರಿಯಾದ ನಡೆ ನುಡಿ ಅಥವಾ ಒಂದು ಎಚ್ಚರಿಕೆಯ ಮಾರ್ಗದರ್ಶನದಿಂದ ಸಾಕಷ್ಟು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಏನೇ ಮಾಡಿದ್ರು ನಿಮ್ಗೆ ಇನ್ನು ಆ ಬಿಸಿ ಆ ಮಟ್ಟದಲ್ಲಿ ತಟ್ಟೋದಿಲ್ಲ ಅನ್ನುವಂಥದ್ದು ಇದೆ. ಸಾಕಷ್ಟು ಹಿಮಗಡ್ಡೆಗಳು, ಮಂಜುಗಡ್ಡೆಗಳು ಕರಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಮಂಜುಗಡ್ಡೆಗಳು ಕರಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತಾಪಮಾನ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಇದು ಮುಂಬೈ ಎಲ್ಲೋ ಡೆಲ್ಲಿಲೋ ಗೊತ್ತಿಲ್ಲ, ಗೇಟ್ ಇದೆ ಅಲ್ಲ. ಸೊ ಗೇಟ್
ದ ವಾಲ್ ಆಫ್ ಇಂಡಿಯಾನ, ಗೇಟ್ ಆಫ್ ಇಂಡಿಯಾನ, ಗೇಟ್ ಆ ಥರದ್ದು ಅದು ಕುಸ್ದು ಬಿದ್ದೋಗುತ್ತೆ. ಅದು ಆ ಭೂಮಿ ಒಳಗೆ ಈಗ ಭೂಕಂಪ ಆದ್ರೆ ಆಗತ್ತಲ್ಲ, ಆ ತರ ಒಳಗ್ ಹೋಗ್ಬಿಡುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಅದನ್ನ, ಅಥವಾ ಅಲ್ಲಿ ಟೂರಿಸಂ ಜಾಸ್ತಿ ಇದೆ, ಟೂರಿಸ್ಟ್ ಎಲ್ಲ ಜಾಸ್ತಿ ಬರ್ತಾ ಇರ್ತಾರೆ. ಸೊ ಸ್ವಲ್ಪ ನೋಡ್ಕೊಂಡ್ರೆ ಬೆಟರ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ, ಅಥವಾ ಅಲ್ಲಿ ಏನಾದ್ರೂ ನಿಮ್ಗೆ ಕೆಲ್ಸ ಏನಾದ್ರೂ ಇದ್ರೆ ಅಥವಾ ಅಂಥ ಜಾಗಗಳಲ್ಲಿ ನೀವೇನಾದ್ರೂ ಪ್ರವಾಸ ಹೋಗಿದ್ರೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬಟ್ ಚಿಂತೆ ಮಾಡಬೇಡಿ, ಅದೆಲ್ಲವೂ ಕೂಡ ಪ್ರಾಕೃತಿಕ ವಿಕೋಪ ಇದೆ. ಸೊ ನಿಮ್ಮ ಬಾಸ್ ಅಥವಾ ನಿಮ್ಗೆ ಒಂದು ಗುರುಗಳ ಸ್ಥಾನದಲ್ಲಿ ಇರೋರು ಒಳ್ಳೆ ಮಾರ್ಗದರ್ಶನನ ಕೊಡ್ತಾರೆ. ಆ ಮಾರ್ಗದರ್ಶನನ ತಗೊಂಡು ನೀವಿನ್ನ ಹೆಚ್ಚು ನಿಮ್ಮ ಜೀವನನ ಬೆಟರ್ಮೆಂಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಮನೆ ದೇವರು, ಕುಲ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ದುಷ್ಟಶಕ್ತಿಗಳು ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾವೆ. ಇನ್ ಪಾಸಿಟಿವ್ ವೇಲಿ ಸಾಕಷ್ಟು ಪಾಸಿಟಿವಿಟಿ ಬರ್ತಾ ಇದೆ, ಬಟ್ ಶತ್ರುಗಳು ಕೂಡ ಹಾಗೆ ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ. ಸೊ ಯಾರು ಏನೇ ತೊಂದರೆ ಮಾಡಿದ್ರು ತಲೆ ಕೆಡ್ಸ್ಕೊಳ್ಬೇಡಿ, ಹೀಗೆ ಜೀವನದಲ್ಲಿ ನಗ್ನಗ್ತಾ ಇರಿ. ಸೊ ಯುಗಾದಿ ಹಬ್ಬ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ತಂದ್ಕೊಡುತ್ತೆ, ಒಳ್ಳೆಯ ವಿಚಾರಗಳನ್ನೇ ಮಾಡ್ಕೊಡುತ್ತೆ. ಸೊ ಇಗ್ನೋರ್ ದ ಫೋನ್ ಕಾಲ್ ಮೆಲ್, ಸಾಕಷ್ಟು ಪಾಸಿಟಿವಿಟಿನೇ ತಂದ್ಕೊಡುತ್ತೆ. ಸೊ ಸಾಕಷ್ಟು ಧರ್ಮೋ ರಕ್ಷತಿ ರಕ್ಷಿತಃ ಅಂತ ನಡೀರಿ, ಅಧರ್ಮದಲ್ಲಿ ನಡಿಬೇಡಿ. ಎಲ್ಲರೂ ಒಳ್ಳೆಯ ದಾರಿನ ಆಯ್ಕೆ ಮಾಡ್ಕೊಂಡು ಒಳ್ಳೆ ದಾರಿಯಲ್ಲಿ ಮುಂದುವರಿರಿ ಅಂತ ಹೇಳುವಲ್ಲೆ. ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ, ನಿಮ್ಮ ಕನ್ಫ್ಯೂಷನಿಗೆ ಕ್ಲಾರಿಟಿ ಎಲ್ಲವೂ ಕೂಡ ಸಿಕ್ಕಾಗಿದೆ ನಿಮ್ಗೆ. ಈ ವರ್ಷ ನಿಮ್ಗೆ ಸಿಕ್ಕಿರುವಂತ ಗೈಡೆನ್ಸ್ ಇಂದ ಯಾವ ರೀತಿ ನಿಮ್ಮ ಈ ಲೈಫನ್ನ ಈ ವರ್ಷ ಲೀಡ್ ಮಾಡ್ತೀರಾ, ಯಾವ ದಾರಿನ ಆಯ್ಕೆ ಮಾಡ್ಕೊಂಡು ಯಾವ ದಾರಿಲಿ ಮುಂದುವರಿಯೋದಕ್ಕೆ ಪ್ರಯತ್ನನ ಪಡ್ತೀರಾ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡಿ ಅನ್ನುವಂಥದ್ದು. ಸಾಕಷ್ಟು ಒಳ್ಳೆಯ ವಿಧದಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಮನಸ್ಸು ತುಂಬಿ ಹಾರೈಸ್ತೀನಿ. ಯಾವಾಗ್ಲೂ ವಾಗ್ದೇವಿಯ ಆಶೀರ್ವಾದ ನಿಮ್ ಜೊತೆ ಇರ್ಲಿ. ಸೊ ನಮ್ಮೆಲ್ಲರಿಗೂ ವಾಗ್ದೇವಿಯ ಮಾರ್ಗದರ್ಶನ ಹೀಗೆ ಸಿಗ್ತಾ ಇರ್ಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಒಂದಷ್ಟು ರಕ್ಷೆ ಬೇಕಾಗಿದೆ. ಸಾಕಷ್ಟು ವಿಚಾರಗಳಲ್ಲಿ, ಅದು ಹಣಕಾಸಿಂದಾಗಿರ್ಬೋದು, ದುಡ್ಡಿಂದಾಗಿರ್ಬೋದು, ಮದ್ವೆದಾಗಿರ್ಬೋದು, ಪ್ರೀತಿದಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಪಾಪು ಆಗಿರ್ಬೋದು. ಒಂದಷ್ಟು ನೀವು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಸೊ ಸಾಕಷ್ಟು ಒಳ್ಳೇದಾಗ್ಲಿ ಅಂತ ನಾನಿಲ್ಲಿ ಫೀಲ್ ಹಾಕಿದ್ದೀನಿ. ಅದು ಖಂಡಿತವಾಗ್ಲೂ ನಿಮ್ಗೆ ವರ್ಕ್ ಮಾಡುತ್ತೆ. ಇನ್ನೊಂದಷ್ಟು ಒಳ್ಳೆಯ ವಿಚಾರಗಳಲ್ಲಿ ನಿಮ್ಗೆ ರಕ್ಷೆ ಸಿಗ್ಲಿ ಅನ್ನೋದನ್ನ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಸೊ ಸಾಕಷ್ಟು ಮಳೆಯ ನೀರಲ್ಲಿ ಕೊಚ್ಚಿ ಹೋಗುವಂಥ ಸಾಧ್ಯತೆಗಳು ಇದೆ. ಸಾಕಷ್ಟು ಪ್ರದೇಶಗಳು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ಗಡಿ ಭಾಗದಲ್ಲಿ ಒಂದಷ್ಟು ತೊಂದರೆಗಳು ಕಾಣಿಸ್ಕೊಳ್ತಿದೆ, ಹೆಚ್ಚಾಗಿ ಹುಷಾರಾಗಿರಿ. ಸೇನಾ ನೆಲೆಗಳಿಗೆ ಹೆಚ್ಚಿನ ಅಗತ್ಯ ಬೇಕು, ರಕ್ಷೆ ಬೇಕು. ಲೇಸರ್ ಲೈಟ್ ಶೋನ ಬ್ಯಾನ್ ಮಾಡಿ ಸದ್ಯಕ್ಕೆ, ಅದರಿಂದ ಒಂದಷ್ಟು ಅವಘಡಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ವಾಯು ಕಮಾಂಡೋಗಳಿಗೆ ಸಂಬಂಧಪಟ್ಟಂಗೆ ತೊಂದರೆಗಳನ್ನ ಮಾಡ್ತಿದ್ದಾರೆ, ಮಾಹಿತಿನ ಹಂಚ್ತಾ ಇದ್ದಾರೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ. ಯಾರು ಮಾಹಿತಿನ ತಗೊಂಡು ಹೋಗ್ತಿದಾರೋ ಅವರಿಗೆ ಶಿಕ್ಷೆ ಕೊಡ್ತಿರೋ, ಅವ್ರನ್ನ ಹೇಗೆ ಕಂಡುಹಿಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ರಾತ್ರಿ ವೇಳೆ ನೀರಿನಲ್ಲಿ, ಎಸ್ಪೆಷಲಿ ಕೆರೆ, ನದಿ ದಡದಲ್ಲಿ ಕಾಲ್ ಬಿಟ್ಕೊಂಡು ಕುತ್ಕೊಂಬೇಡಿ. ಒಂದಷ್ಟು ಜಂತುಗಳು, ವಿಷಕಾರಿ ಜಂತುಗಳು ಕಚ್ಚುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರುವಂತ ಸಮಯ ಹತ್ರ ಬಂದಿದೆ.
ಸೊ ಸಾಕಷ್ಟು ನೆಗೆಟಿವಿಟಿ ನಿಮ್ಮಿಂದ, ನಿಮ್ಮ ತಲೆಯಿಂದ ದೂರ ಆಗುವಂಥ ಸಮಯಗಳು ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ತೊಂದರೆ ಮಾಡದಂಥ 2 ಮನೆಗಳು ಮುಳುಗ್ ಹೋಗುವಂಥ, ಬಿದ್ದು ಹೋಗುವಂಥ ಸಾಧ್ಯತೆ ಇದೆ. ತಲೆ ಕೆಡ್ಸ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಅಂತಾನೆ ಒಂದೆರಡು ಮನೆ ಇದಾವೆ. ಆ ಮನೆಯಲ್ಲಿ ನೀವ್ ಯಾವತ್ತೂ ಚೆನ್ನಾಗಿರಬಹುದು ಅನ್ನುವಂಥದ್ದು ಇದೆ. ಒಂಟಿ ಫೀಲ್ ಮಾಡೋದನ್ನ ಬಿಟ್ಟಾಕಿ ಖುಷಿಯಾಗಿ ಇರೋದಕ್ಕೆ ಏನ್ ಮಾಡಬಹುದೋ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಗಾಳ ಪರಮೇಶ್ವರಿ ಆಶೀರ್ವಾದ ನಿಮ್ಗೆ ಯಶಸ್ಸನ್ನ ತಂದ್ಕೊಡ್ಲಿ. ಪರಾಭವ ಸಂವತ್ಸರ ನಿಮ್ಮನ್ನ ಅಪರಾಭವಾಗಿ ಸೋಲೆ ಇಲ್ದಿರೋ ಹಾಗೆ ನಿಮ್ಮ ಜೀವನ ಇರೋ ಹಾಗೆ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. The Shrivak Devi Tarot channel is so glad to see you again. Thank you for watching our tarot card readings today.